ಕನ್ನಡ ಮ್ಯೂಸಿಕ್ ರಿಯಾಲಿಟಿ ಶೋ ಸರಿಗಮಪ ಸೀಸನ್ 19ರ ವಿಜೇತೆ ಪ್ರಗತಿ ಬಡಿಗೇರ್ ನಮಗೆ ಗೊತ್ತೇ ಇದೆ. ತಮ್ಮ ಹಾಡಿನ ಮೂಲಕವೇ ಜಡ್ಜ್ಗಳನ್ನ ರಂಜಿಸಿದ್ರು. ಸೀಸನ್ ಪ್ರಾರಂಭದಿಂದಲೂ ತಮ್ಮ ಪರಿಶ್ರಮದಿಂದಲೇ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನ ಹಾಡಿದ್ರು. ಆ ಮೂಲಕ ಜಡ್ಜ್ಗಳಿಂದ ಗೋಲ್ಡನ್ ಬಜಾರ್ ಕೂಡ ಗಿಟ್ಟಿಸಿಕೊಂಡಿದ್ರು. ಮೆಂಟರ್ ಹಿಂದೂ ನಾಗರಾಜ್ ಅವರ ಗರಡಿಯಲ್ಲಿ ಪಳಗಿ ಸಾಹಿತ್ಯಕ್ಕೆ ಜೀವ ತುಂಬಿ ಹಾಡಿದ ಅವರ ಗೀತೆಗಳು ಫುಲ್ ಹಿಟ್ ಆಗಿದ್ವು. ಆ ಮೂಲಕ ಸೀಸನ್ 19ರ ವಿಜೇತೆಯಾಗಿ ಹೊರಹೊಮ್ಮಿದ್ರು. ಸದ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 520 ಅಂಕ ಪಡೆದು ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಕನ್ನಡ ಭಾಷೆಯಲ್ಲಿ 109 ಅಂಕ, ಇಂಗ್ಲಿಷ್ನಲ್ಲಿ 93, ಹಿಂದಿ ಭಾಷೆಯಲ್ಲಿ 99 ಅಂಕಗಳು, ಗಣಿತದಲ್ಲಿ 70 ಅಂಕಗಳು, ವಿಜ್ಞಾನದಲ್ಲಿ 78 ಅಂಕಗಳು, ಸಮಾಜದಲ್ಲಿ 71 ಅಂಕಗಳನ್ನು ಪಡೆದಿದ್ದಾರೆ. ಆ ಮೂಲಕ ತಾನು ಎಜುಕೇಷನ್ನಲ್ಲೂ ಬೆಸ್ಟ್ ಎಂದು ತೋರಿಸಿದ್ದಾರೆ. ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡುವ ಹೇಳಿಕೆಯನ್ನ ನೀಡಿದ್ದ ಬಾಲಿವುಡ್ ಗಾಯಕ ಸೋನು ನಿಗಮ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ತಮ್ಮ ಹೇಳಿಕೆಯನ್ನ ಕುರಿತು ಸೋನು ನಿಗಮ್ ಪ್ರತಿಕ್ರಿಯಿಸಿದ್ದು ತಮ್ಮನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಕಾರ್ಯಕ್ರಮ ಕೊಡುವಾಗ 4-5 ಜನ ವ್ಯಕ್ತಿಗಳು ಗೂಂಡಾಗಳ ರೀತಿ ವರ್ತಿಸ್ತಾ ಇದ್ರು. ಕನ್ನಡ 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 ಎಂದು ಖುಷಿಯಲ್ಲಿ ಹೇಳುವುದಕ್ಕೂ ಹಾಗೂ ಕೋಪದಿಂದ ಬೆದರಿಕೆಯೊಡ್ಡುವ ರೀತಿ ಕನ್ನಡ ಕನ್ನಡ ಎಂದು ಹೇಳುವುದಕ್ಕೂ ವ್ಯತ್ಯಾಸ ಇದೆ. ಬೇರೆಯವರು ಕೂಡ ಅವರಿಗೆ ಆ ತರ ಸೀನ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದ್ರು. ಆದ್ರೂ ಅವರ ವರ್ತನೆ ನನಗೆ ಬೇಸರ ಮೂಡಿಸಿತು. ಆ ಕಾರಣಕ್ಕೆ ಪಹಲ್ಗಾಮ್ ಘಟನೆಯನ್ನ ಹೇಳಬೇಕಾಯಿತು ಎಂದಿದ್ದಾರೆ. ವಿಜಯ್ ಸೇತುಪತಿ ನ್ಯಾಚುರಲ್ ಸ್ಟಾರ್ ನಾನಿಯಂತೆ ಸಿಂಪಲ್ ವ್ಯಕ್ತಿ. ತಾನು ಹೀರೋ ಅನ್ನೋ ಫೋರ್ಸ್ ಕೊಡದೆ ಸಿನಿಮಾಗಳಲ್ಲಿ ಕೆಲಸ ಮಾಡೋ ಸಾಧಾರಣ ನಟ. ಇವರ ಹೊಸ ಚಿತ್ರ ತಲೈವನ್ ತಲೈವಿ ಶೀರ್ಷಿಕೆ ಮತ್ತು ಟೀಸರ್ ಅನ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ. ಇನ್ನು ಚಿತ್ರದಲ್ಲಿ ನಿತ್ಯಾ ಮೆನನ್ ನಾಯಕಿಯಾಗಿದ್ದು, ಈ ಚಿತ್ರ ಸತ್ಯಜ್ಯೋತಿ ಫಿಲ್ಮ್ಸ್ ನಿರ್ಮಾಣ ಮಾಡ್ತಾ ಇದೆ. ಸಂತೋಷ್ ನಾರಾಯಣ್ ಸಂಗೀತವಿದೆ. ಪಾಂಡಿರಾಜನ್ ಆಕ್ಷನ್ ಕಟ್ನಲ್ಲಿ ಮೂಡಿ ಬರ್ತಾ ಇದೆ. ಈ ಟೀಸರ್ನಲ್ಲಿ ಸೇತುಪತಿ ಮತ್ತು ನಿತ್ಯಾ ಮೆನನ್ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಗಂಡ ಹೆಂಡತಿಯ ನಡುವಿನ ಹಾಸ್ಯಮಯ ಸಂಭಾಷಣೆಯ ದೃಶ್ಯ ಎಲ್ಲರ ಗಮನ ಸೆಳೀತಾ ಇದೆ. ಸ್ಯಾಂಡಲ್ವುಡ್ ಡಿ ಬಾಸ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಪತಿ ಜೈಲಿನಿಂದ ಬಂದಾಗಿನಿಂದ ಮೈಸೂರು ಫಾರ್ಮ್ ಹೌಸ್ನಲ್ಲಿಯೇ ಕಾಲ ಕಳೆದಿದ್ದಾರೆ. ಇನ್ನು ದರ್ಶನ್ ಜೈಲಿನಲ್ಲಿದ್ದಾಗ ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ. ಸದ್ಯ ಪತಿ ಜೈಲಿನಿಂದ ಬಿಡುಗಡೆಯಾದ ಸಂಭ್ರಮದಲ್ಲಿ ಫಾರ್ಮ್ ಹೌಸ್ನಲ್ಲಿ ಫುಲ್ ಚಿಲ್ ಮಾಡ್ತಿದ್ದಾರೆ. ಫಾರ್ಮ್ ಹೌಸ್ನಲ್ಲಿರುವ ಬಿಳಿಯ ಕುದುರೆ ಜೊತೆ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕಿರುತೆರೆ ನಟ ಕಿಶನ್ ಬಿಳಗಲಿ ಯಾರಿಗೆ ಗೊತ್ತಿಲ್ಲ ತಾನೆ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅದ್ಭುತ ಡ್ಯಾನ್ಸ್ ಮೂಲಕ ನೆಟ್ಟಿಗರ ಗಮನವನ್ನ ಸೆಳೆಯುವುದರಲ್ಲಿ ಕಿಶನ್ ನಂಬರ್ 1. ನಮ್ರತಾ ಗೌಡ, ಅನುಪಮಾ ಗೌಡ, ಸಂಯುಕ್ತ ಹೆಗ್ಡೆ, ನಟಿ ಚೈತ್ರಾ ಜೆ ಆಚಾರ್, ದೀಪಿಕಾ ದಾಸ, ರಾಗಿಣಿ ಹೀಗೆ ಸ್ಟಾರ್ ನಟಿಯರ ಜೊತೆ ಮಸ್ತ್ ಡ್ಯಾನ್ಸ್ ಮಾಡುತ್ತಾ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಸೀಸನ್ 10 ಮಾಜಿ ಸ್ಪರ್ಧಿ ಬೆಂಕಿ ಅಂತಲೇ ಹೆಸರಾಗಿರೋ ತನಿಷಾ ಕುಪ್ಪಂಡ ಜೊತೆ ಮಾಡಿದ ಡ್ಯಾನ್ಸ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನಟ ದರ್ಶನ್ ಹಾಗೂ ರಕ್ಷಿತಾ ಅಭಿನಯದ ಸುಂಟರಗಾಳಿ ಸಿನಿಮಾದ ಹಾಡಿಗೆ ಜಬರ್ದಸ್ತ್ ಡ್ಯಾನ್ಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ.